ನಮಸ್ಕಾರ ವೀಕ್ಷಕರೇ, ಕನ್ನಡ ಪಾಡ್ಕಾಸ್ಟ್ ವಿತ್ ಫರ್ಹಾನ್ ರಶೀದ್ಗೆ ಸ್ವಾಗತ. ವೀಕ್ಷಕರೇ, ಈ IMA ಹಗರಣ ಆಗಿದ್ದು 2018ರಲ್ಲಿ. ಇದು ಎಷ್ಟಪ್ಪ ಹಗರಣ ಆಯಿತು ಅಂದರೆ 4,000 ಕೋಟಿ. ಇದು ನಮ್ಮ SIT ಅಥವಾ CBI ಇದು ಚಾರ್ಜ್ ಶೀಟಲ್ಲಿ ಕೂಡ ದಾಖಲೆ ಆಗಿದೆ. ನ್ಯೂಸ್ ಮೀಡಿಯಾದಲ್ಲಿ ಶುರುವಾಗಿ ಇದು ಹಗರಣ ಬಂದಾಗ ಪವರ್ ಟಿವಿಯವರು ತುಂಬ ಕವರ್ ಮಾಡ್ತಾಯಿದ್ರು. ಅದಾದಮೇಲೆ News9 ಇಂಗ್ಲೀಷ್ ಚಾನಲ್ಲು ಕೂಡ ಬರ್ತಾಯಿತ್ತು. ಅದಲ್ಲದಲ್ಲೇ ನಮ್ಮ ನ್ಯಾಷನಲ್ ಮೀಡಿಯಾ ರಿಪಬ್ಲಿಕ್ ಟಿವಿಯಲ್ಲಿ ಅರ್ನಬ್ ಗೋಸ್ವಾಮಿ ಅವರ ಪ್ರೋಗ್ರಾಮಲ್ಲಿ ಕೂಡ ಬಂದಿತ್ತು. ನಾನು ಕೂಡ News9ನಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟಿದ್ದೆ. ಮತ್ತು ನಮ್ಮ ರಿಪಬ್ಲಿಕ್ ಟಿವಿಯಲ್ಲಿ ಅರ್ನಬ್ ಗೋಸ್ವಾಮಿ ಅವರ ಪ್ರೋಗ್ರಾಮ್ಗೂ ಕೂಡ ನಾನು ಕೂಡ ಭಾಗವಹಿಸಿದ್ದೆ, ಧ್ವನಿ ಎತ್ತಿದ್ದೆ, ಪ್ರೊಟೆಸ್ಟ್ ಆಯಿತು, ಎಲ್ಲ ಆಯಿತು. ಆದರೆ ಏನಾಯ್ತು ಅಂದರೆ, ಇದು IMA ಹಗರಣದಲ್ಲಿ ನಮಗೆ ಮೇಜರಾಗಿ ನಮಗೆ ಏನಾಗ್ತಾ ಇದೆ ಅಂದರೆ, ಹಣ ಯಾವಾಗ ಬರುತ್ತೆ? ಹೌದು, ಕೊಟ್ಟಿದ್ದೀರಾ, ಇಲ್ಲ ಅಂತ ಅಲ್ಲ. ವಿಶೇಷವಾಗಿ ನಾನು DK ಶಿವಕುಮಾರ್ ಅವ್ರಿಗೂ ಹೇಳೋದು ಏನಂದರೆ, ಪ್ರಶ್ನೆಗಳಿದ್ದಾವೆ ಕೆಲವು. ಪೂರ್ತಿ ವಿಡಿಯೋ ವೀಕ್ಷಕರೇ ಪ್ಲೀಸ್ ದಯವಿಟ್ಟು ನೋಡಿ. ಹಿಂದಿ ಮೇ ನೈ ಹೇ, ಉರ್ದು ಮೇ ನೈ ಹೇ ಕರ್ಕೊ ನಕ್ಕೋ ಸೂಚೋ, ಕನ್ನಡದಲ್ಲಿ ಮಾತಾಡೋ ಅವಶ್ಯಕತೆ ಇದೆ. ಯಾಕೆ ಅಂದರೆ ತುಂಬ ದಿವಸ ಆಗೋಯ್ತು. ಇವಾಗ ನೋಡಿ, IMA ಹಗರಣ ಆಗಿ ಆಲ್ರೆಡಿ 2018, 19, 20, 21, 22, 23, 24, 25, ಇದು 26ನೇ ಇದು ಅಲ್ವಾ? ಸೊ ಹಾಗಾಗಿ 8ರಿಂದ 9 ವರ್ಷ ನಮಗೆ ಆಗೋಯ್ತು ಈಗ ಹಗರಣ ಆಗಿ. IMA, ಆಂಬಿಡೆಂಟು, ಇಂಜಾಜು, ಬುರ್ರಾಹು, ಮಾರ್ಗೇನಾ, ಆಲಾ, ಟಿಫಾಪು, ಈ ಥರ ಹಲವಾರು ಹಗರಣಗಳಿದ್ದಾವೆ. IMAದಲ್ಲಿ ಸ್ವಲ್ಪ ದುಡ್ಡು ಬಂತು, ಬಟ್ ಅದು ಏನಕ್ಕೆ, ಯಾರಿಗೇನು ಉಪಯೋಗ ಆಯಿತು ಆ ಹಗರಣದಿಂದ ದುಡ್ಡು ವಾಪಸ್ ಬಂದಿದ್ದು? ಹೌದು, IMA ಕಾಂಪಿಟೆಂಟ್ ಅಥಾರಿಟಿ ಆದಿತ್ಯ ಬಿಸ್ವಾಸ್ ಅವರು 3 ಸತಿ ಹಣ ಬಿಡುಗಡೆ ಮಾಡಿದ್ರು. ಬಟ್ ಅದು ಭಿಕ್ಷೆ ಕೊಟ್ಟಂಗೆ ರಂಜಾನ್ ಬಂದಾಗ ಅಥವಾ ಬಕ್ರೀದ್ ಬಂದಾಗ ಕೊಡ್ತಾ ಇದ್ದಾರೆ. ಹೀಗಾದರೆ ನಡೆಯೋದಿಲ್ಲ. DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯವ್ರನ್ನವರು ಇದ್ದಾಗ ಅಟ್ಲೀಸ್ಟ್ ಅದು ಭಿಕ್ಷೆ ಆದರೂ ಸಿಗ್ತಾ ಇತ್ತು. ವರ್ಷಕ್ಕೊಮ್ಮೆ ಏನೋ ಒಂದು ರಂಜಾನ್ ಬಂತು ಅಥವಾ ಬಕ್ರೀದ್ ಬಂತು ಅಂದರೆ ಏನೋ ಒಂದು ಬರ್ತಾಯಿತ್ತು. ಸ್ವಲ್ಪ ಜನ ಅದರಲ್ಲಿ ಏನೋ ಒಂದು ಮನೆ ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ, ಮೊಬೈಲ್ ರೀಚಾರ್ಜ್ಗೂ ಆಗ್ತಾಯಿಲ್ಲ, ಅಷ್ಟು ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ. ಇವಾಗ ನಾನು ಕೇಳೋ ಪ್ರಶ್ನೆ ಏನಂದರೆ, ನೀವು ಬಂದು ಆಲ್ಮೋಸ್ಟ್ 90 ಡೇಸ್ ಆಗಿದೆ, ನೀವು ಏನು ಸ್ಟೆಪ್ಸ್ ತೊಗೊಂಡಿದ್ದೀರಾ? ನೀವು ಹೇಳ್ಬೋದು ಇವಾಗ ಕರ್ನಾಟಕ ಸರ್ಕಾರ ಏನು ಮಾಡ್ಬೋದು, ಕೋರ್ಟಲ್ಲಿದೆ, ಕೋರ್ಟ್ ನೋಡ್ಕೊಳ್ಳುತ್ತೆ ಅಂತ ನೀವು ಹೇಳ್ತೀರಾ ಬಹುಶಃ. ಬಟ್ ನಾನು ನಿಮಗೊಂದು ಪ್ರಶ್ನೆ ಹಾಕ್ತೀನಿ. ಪ್ರಾಪರ್ಟಿಗಳು ಸೇಲ್ ಆಗಿದ್ದು, ಹಣ ಏನೇನೋ ಬಂತು, ಆ ಹಣ ಜನಕ್ಕೆ ಹೋಯ್ತು, ಅದು ಭಿಕ್ಷೆ ಕೊಟ್ಟಂಗೆ 10% ಸಹ ಯಾರಿಗೂ ಸಿಕ್ಕಿಲ್ಲ. 10% ಕೂಡ ಯಾರಿಗೂ ಇನ್ನೂ ಬಂದಿಲ್ಲ. ಹಬ್ಬ ಅಂದರೆ 9%, 9.5%, 9.8% ಬಂದಿರ್ಬೋದು ಅಷ್ಟೇ. 10% ಬಂದಿಲ್ಲ. ಇವಾಗ ನೋಡಿ, ಕೆಲವು ಪ್ರಾಪರ್ಟಿಗಳು ಸೇಲ್ ಆಗಿದೆ. ಜಯನಗರದಲ್ಲಿ ಎಕ್ಸಾಂಪಲ್ಗೆ ತಗೊಳ್ಳೋಣ, ಈ ಖಾತಾ ಆಗ್ತಾ ಇಲ್ಲ. ಪ್ರಾಪರ್ಟಿ ಟ್ಯಾಕ್ಸು ಇತ್ತೀಚೆಗೇನೋ ಮೊನ್ನೆನೋ ಏನೋ ಪ್ರಾಪರ್ಟಿ ಟ್ಯಾಕ್ಸು ಕಟ್ಟಿದ್ದಾರೆ. ಆಲ್ರೆಡಿ 2018ರಿಂದ ಇವತ್ತುವರೆಗೂ ಏನು ಡ್ಯೂ ಇತ್ತೋ ಅದನ್ನ ಇವಾಗ ಫಾಲೋ ಅಪ್ ಮಾಡಿ ಪ್ರಾಪರ್ಟಿ ಬೈಯರ್ಸ್, ಈ ಪ್ರಾಪರ್ಟಿ ಏನು ಆಕ್ಷನಲ್ಲಿ ಹಾಕಿತ್ತು ಇದು ಕರ್ನಾಟಕ ಸರ್ಕಾರ IMA ಕಾಂಪಿಟೆಂಟ್ ಅಥಾರಿಟಿ ವತಿಯಿಂದ, ಸೊ ಅದು ಕೆಲವು ಪ್ರಾಪರ್ಟಿ ಸೇಲ್ ಆಯಿತು. ಹಣ ಆಲ್ರೆಡಿ ಅಕೌಂಟಿಗೆ ಸೇರಿಕೊಂಡು ಆಯಿತು. 15 ದಿವಸ ಮಾತ್ರ ಟೈಮ್ ಕೊಟ್ಟಿದ್ದಂತೆ. ಯಾರು ಆಕ್ಷನ್ನಲ್ಲಿ ಆ ಪ್ರಾಪರ್ಟಿನ ಇದು ಮಾಡಿಕೊಂಡ್ರು, ಬಿಡ್ಡಿಂಗ್ ಜಾಸ್ತಿ ಆಯಿತು, ಯಾರು ಅದನ್ನು ವಿನ್ ಆಯಿತು, ಯಾರಿಗೆ ಅದು ಹೋಯ್ತು ಪ್ರಾಪರ್ಟಿನ, ಅವ್ರಿಗೆ 15 ದಿವಸ ಟೈಮ್ ಕೂಡ ಕೊಟ್ಟಿಲ್ಲ. 15 ದಿವಸದಲ್ಲಿ ಪೂರ್ತಿ ದುಡ್ಡು ಕೊಟ್ಟರು. ಆ ದುಡ್ಡು ಸೇರ್ಕೊಂತು IMA ಅಕೌಂಟಲ್ಲಿ ಈಗಲೂ ಇದೆ. ಕಾಂಪಿಟೆಂಟ್ ಅಥಾರಿಟಿ ಎಸ್ಕ್ರೋ ಅಕೌಂಟಲ್ಲಿ ಈಗಲೂ ಕೂಡ ಹಣ ಇದೆ. ಇವಾಗ ಅದು ನೀವು ಬಿಡುಗಡೆ ಮಾಡಬೇಕಂದ್ರೆ ಜನತೆಗೆ, ಇದು ಹೂಡಿಕೆದಾರರಿಗೆ ದುಡ್ಡು ವಾಪಸ್ ಕೊಡಬೇಕಂದ್ರೆ ಆ ಪ್ರಾಪರ್ಟೀಸ್ ಏನಾಗಿದೆ ಅದು ರಿಜಿಸ್ಟರ್ ಆಗಬೇಕು. ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ಈ ಖಾತಾ ಇರಬೇಕು. ಈ ಖಾತಾ ಇಲ್ಲ. ಈ ಖಾತಾಗೆ ಫಸ್ಟು ಟ್ಯಾಕ್ಸ್ ಕಟ್ಟಬೇಕಿತ್ತು. ಅವರು ತಗೊಂಡಿರೋರು, ಪ್ರಾಪರ್ಟಿ ತಗೊಂಡವರು ಪಾಪ ಅವ್ರ ಜೊತೆ ಇನ್ನೊಂದು ಹಗರಣ ಆದಂಗೆ ಆಗೋಯ್ತು. ಏನಂದರೆ ಅವ್ರು ನೋಡಿ, ಇವಾಗ ಫಾಲೋ ಅಪ್ ಮಾಡಿ ಫೋನ್ ಮಾಡೋದು, ಆಫೀಸಿಗೆ ಹೋಗೋದು ಎಲ್ಲ ಮಾಡಿ
ಕೊನೆಗೆ ಇವಾಗ ಒಂದು 2-3 ದಿವಸ ಹಿಂದೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದಾರಂತೆ. ಇವಾಗ ನಾನು ನಿಮ್ಗೆ ಹೇಳೋದೇನೆಂದರೆ, ಈ ಖಾತಾ ಬಗ್ಗೆ ಇವಾಗ ಪ್ರಶ್ನೆ ಬರುತ್ತೆ. ಈ ಖಾತಾ ಆಗಿಲ್ಲ ಅಂದರೆ ಹೂಡಿಕೆದಾರರಿಗೆ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ. ಯಾರಿಗೆ? ನಮ್ಮ ಅಮಲನ್ ಆದಿತ್ಯ ಬಿಸ್ವಾಸ್ ಸಾಹೇಬ್ರಿಗೆ ದುಡ್ಡು ರಿಫಂಡ್ ಮಾಡಲಿಕ್ಕೆ ಬ್ಯಾಂಕಿಗೆ ಹಾಕ್ಲಿಕ್ಕೆ ಆಗಲ್ಲ. ಯಾಕಂದರೆ ಪ್ರಾಪರ್ಟಿ ರಿಜಿಸ್ಟರ್ ಆಗಿಲ್ಲ ತಗೊಂಡವ್ದು. ಇವಾಗ ಈ ಖಾತಾದಲ್ಲಿ ಏನಾಗಿದೆ ಅಂದರೆ, ಒಂದು ಬಿಲ್ ಪಾಸ್ ಆಗಬೇಕಂತೆ. ನನಗೆ ಮಾಹಿತಿ ಬಂದಿರೋದು ಏನಂದರೆ, ಆ ಖಾತಾ ಏನಿದೆ, ನೀವು ಸೇಲ್ ಮಾಡಿರೋದು ಪ್ರಾಪರ್ಟಿನ ಸಿಂಗಲ್ ಪ್ರಾಪರ್ಟಿ ಸೇಲ್ ಮಾಡಿಲ್ಲ, ಅದಕ್ಕೆ ಇಂಡಿವಿಜುವಲ್ ಖಾತಾ ಬೇಕಂತೆ. ಕೆಲವು ಪ್ರಾಪರ್ಟಿಗಳು ಬಿ ಖಾತಾ ಇದೆಯಂತೆ. ಫಸ್ಟ್ ಆಫ್ ಆಲ್ ನೀವು ಸೇಲ್ ಮಾಡಿದ್ಮೇಲೆ ಅದು ನಿಮ್ಮ ಜವಾಬ್ದಾರಿ, ನೀವು ಮಾಡಿಕೊಡ್ಬೇಕು. ಇವಾಗ ಖಾತಾ ಬೈಫರ್ಕೇಷನ್ ಮಾಡಬೇಕಂದ್ರೆ ಖಾತಾ ಬೈಫರ್ಕೇಷನ್ಗೆ ಇವಾಗ ಪ್ರೆಸೆಂಟ್ ಅದು ಹೋಲ್ಡಲ್ಲಿದೆ. ಒಂದು ಬಿಲ್ ಪಾಸ್ ಆಗಬೇಕು ಅಂತ ಇದೆ, ಅದು ಬಿಲ್ ಪಾಸ್ ಆಗ್ತಾ ಇಲ್ಲ. ಸೊ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇರೋದು ಏನಂದರೆ, ಫಸ್ಟ್ ಪಾಯಿಂಟ್ ಏನಂದರೆ, ಆಲ್ರೆಡಿ ಪ್ರಾಪರ್ಟಿ ಸೇಲ್ ಆಗಿದೆ. ಹಣ ಬಂದುಬಿಟ್ಟು ಹೂಡಿಕೆಗಾರರಿಗೆ ಏನು ಕೊಡಬೇಕು ಅದು ತುಂಬ ಜಾಸ್ತಿ ಏನಿಲ್ಲ, ಒಂದು 20-30 ಕೋಟಿ ಏನೋ ಸೇರಿಕೊಂಡಿದೆ. IMA ಕಾಂಪಿಟೆಂಟ್ ಅಥಾರಿಟಿ ಬ್ಯಾಂಕ್ ಅಕೌಂಟಲ್ಲಿ, ಎಸ್ಕೋ ಅಕೌಂಟಲ್ಲಿ ಸೇರಿಕೊಂಡಿದೆ. ನೀವು ಇದನ್ನು ಕೊಡ್ಬೋದು. ಬಟ್ ಹೂಡಿಕೆದಾರರಿಗೆ ಕೊಡಬೇಕಂದ್ರೆ ಟೆಕ್ನಿಕಲ್ ಪಾಯಿಂಟ್ ಎಲ್ಲಿದೆ? ಆ ಪ್ರಾಪರ್ಟಿ ಖಾತಾ ಏನಿದೆ ಅದು ಇಂಡಿವಿಜುವಲ್ ಬೈಫರ್ಕೇಟ್ ಆಗಿ ಈ ಖಾತಾ ಸೇರಿದ್ವೆ ಪ್ರಾಪರ್ಟಿ ಬೈಯರ್ಸಿಗೆ ಈ IMA ಹಗರಣದಲ್ಲಿ ಯಾರ್ಯಾರು ಏನೇನು ಪ್ರಾಪರ್ಟಿ ಇತ್ತು ಅದನ್ನು ಸೀಸ್ ಏನು ಮಾಡಿದ್ರು, ಅದನ್ನು ಆಕ್ಷನಿಗೆ ಹಾಕಿದ್ದು, ಅದು ಯಾರ್ಯಾರು ಪರ್ಚೇಸ್ ಮಾಡಿದ್ರು ಅವ್ರ ಪ್ರಾಪರ್ಟಿ ಇವಾಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಅದು ರಿಜಿಸ್ಟ್ರೇಷನ್ ಆಗೋವರೆಗೂ ಡಿಪಾರ್ಟ್ಮೆಂಟ್ ಅವರು ಹಣ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಇದನ್ನು ಆ ಬಿಲ್ ಪಾಸ್ ಪೆಂಡಿಂಗ್ ಏನಿದೆ ಅದನ್ನು ದಯವಿಟ್ಟು ಫಸ್ಟ್ ಪ್ರಯಾರಿಟಿಲಿ ಅದನ್ನು ಪಾಸ್ ಮಾಡಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾವ್ಯಾವ ಪ್ರಾಪರ್ಟಿ, ಯಾಕಂದರೆ 5 ಸತಿ 6 ಸತಿ 7 ಸತಿ ಕೂಡ ಆಕ್ಷನಲ್ಲಿ ಹಾಕಿದ್ರು ಪ್ರಾಪರ್ಟಿ ಸೇಲ್ ಆಗ್ತಾ ಇಲ್ಲ. ಯಾಕೆ ಸೇಲ್ ಆಗ್ತಾ ಇಲ್ಲ ನಿಮಗೆ ಗೊತ್ತಿದೆ. ಕೆಲವು ಟೆಕ್ನಿಕಲ್ ಪಾಯಿಂಟ್ಗಳಿದ್ದಾವೆ. ಲೀಗಲಿ ಸೇಫ್ ಆಗಿದೆ, ಯಾಕಂದರೆ ಕೋರ್ಟಿಂದ, ಸ್ಪೆಷಲ್ ಕೋರ್ಟಿಂದ ಮತ್ತು ಹೈಕೋರ್ಟಿಂದ ತೀರ್ಪು ಬಂದಾಗಿದೆ. ಅದು ಬೇರೆ ಪ್ರಶ್ನೆ. ಲೀಗಲ್ ಇಶ್ಯೂಸ್ ಇಲ್ಲ ಇಲ್ಲಿ, ಬಟ್ ಟೆಕ್ನಿಕಲ್ ಇಶ್ಯೂಸ್ ಇದೆ. ಸೊ ಜನ ಹೆದರ್ತಾ ಇದ್ದಾವೆ ತಗೊಳ್ಳಿಕ್ಕೆ. ಈ ಥರ ಎಲ್ಲ 7-8 ತಿಂಗಳಿಂದ ಪ್ರಾಪರ್ಟಿ ಸೇಲ್ ಆಗಿದೆ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂದರೆ ಬೇರೆಯವ್ರು ಯಾಕೆ ಮುಂದಕ್ಕೆ ಬರ್ತಾರೆ ಪರ್ಚೇಸ್ ಮಾಡಲಿಕ್ಕೆ? ನಾನೇನು ಹೇಳ್ತೀನಂದರೆ, ದಯವಿಟ್ಟು ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ನೀವು ಕೋರ್ಟ್ ಮೇಲೆ ಹಾಕಬೇಡಿ. ಕೋರ್ಟಿಗೆ ಒಂದು ಅರ್ಜಿ ಹಾಕಿಸಿ ಸರ್ಕಾರದ ಕಡೆಯಿಂದ. ಆ ಪ್ರಾಪರ್ಟಿನ ನಾವು ಕರ್ನಾಟಕ ಸರ್ಕಾರನೇ ಅದನ್ನು ತಗೋತೀವಿ, ಪರ್ಚೇಸ್ ಮಾಡ್ಕೋತೀವಿ. ಪರ್ಚೇಸ್ ಮಾಡಿಕೊಂಡು ಆ ಹಣನ ನಾವು ಡಿಪಾರ್ಟ್ಮೆಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಅದನ್ನು ಅವ್ರು ಹೂಡಿಕೆದಾರರಿಗೆ ಕೊಡ್ತಾರೆ ಅಂತ ಕೋರ್ಟಿಂದ ಪರ್ಮಿಷನ್ ಕೇಳಿದ್ರೆ ಯಾಕೆ ಕೋರ್ಟ್ ಕೊಡೋದಿಲ್ಲ ಪರ್ಮಿಷನ್ ಕೊಡ್ತಾರೆ. ನೀವು ಮನ್ಸು ಮಾಡಬೇಕು. 4,000 ಹಗರಣ ಸ್ವಾಮಿ, 4,000 ಕೋಟಿ, 4,000 ರೂಪಾಯಿ ಅಲ್ಲ, 4,000 ಕೋಟಿ ಹಗರಣ. ಅದರಲ್ಲಿ ನಿಮ್ಮ SIT ಅಥವಾ ನಿಮ್ಮ IMA ಕಾಂಪಿಟೆಂಟ್ ಅಥಾರಿಟಿ ಪ್ರಕಾರ, ರಿಪೋರ್ಟ್ನ ಪ್ರಕಾರ, CBI ರಿಪೋರ್ಟ್ನ ಪ್ರಕಾರ 1,490 ಕೋಟಿ ವಾಪಸ್ ಕೊಡಬೇಕಂತೆ. ಅದು ಪ್ರಾಫಿಟ್ ಮೈನಸ್ ಮಾಡಿದ್ವಿ, ಅದಕ್ಕೂ ಒಪ್ಕೊಳ್ತೀವಿ ಸ್ವಾಮಿ. ನಮಗೆ 100 ರೂಪಾಯಿ ನಾವು ಹಾಕಿದ್ವಿ, ನಮಗೆ 20 ರೂಪಾಯಿನೋ 30 ರೂಪಾಯಿ ವಾಪಸ್ ಬಂದಿದೆ ಪ್ರಾಫಿಟ್ ಮುಖಾಂತರ ಅಂದರೆ ನೀವು ಬರೀ 70 ರೂಪಾಯಿ ಕೊಡ್ತೀರಾ ಅಂದರೆ ಅದಕ್ಕೂ ಒಪ್ಪಿಗೆ. ಅದು 70 ರೂಪಾಯಿ ಸಿಗ್ತಾ ಇಲ್ಲ, ಬರೀ 7 ರೂಪಾಯಿ ಸಿಗ್ತಾ ಇದೆ. ಅದೇನು ನ್ಯಾಯನಾ? ಸೊ ದಯವಿಟ್ಟು ಸ್ವಲ್ಪ ಕೋರ್ಟ್ ಕಡೆ ಗಮನ ಕೊಟ್ಟು, ನಿಮ್ಮ ಡಿಪಾರ್ಟ್ಮೆಂಟಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು, ಪರಮೇಶ್ ಅವರು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರ ಕೆಳಗಡೆ ಬರುತ್ತೆ. ಈ IMA ಕಾಂಪಿಟೆಂಟ್ ಅಥಾರಿಟಿ ಏನಿದೆ ಅದು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಜಿ ಪರಮೇಶ್ವರ್ ಅವರ ಕೈ ಕೆಳಗಡೆ ಬರುತ್ತೆ. ಅವ್ರಿಗೂ ಸ್ವಲ್ಪ ಹೇಳಿ, ಸ್ವಲ್ಪ ಫಾಸ್ಟಾಗಿ ಮಾಡಲಿಕ್ಕೆ ಹೇಳಿ. ಇವಾಗ ನೀವು ಎಲೆಕ್ಷನ್ಸ್ ಬರ್ತಾ ಇದೆ. ನಿನ್ನೆ ನಾನು ನಿಮ್ಮದು ಒಂದು ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ. ಅದರಲ್ಲಿ ನೀವು ಹೇಳ್ತಾ ಇದ್ರಿ GBA ಎಲೆಕ್ಷನ್ಸ್ ಬರ್ತಾ ಇದೆ ಅಂತ. GBA ಎಲೆಕ್ಷನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, IMA ಹೂಡಿಕೆದಾರರ ಹಣ ಸೇರಲಿಲ್ಲ ಅಂದರೆ ನಿಮಗೆ ವೋಟ್ ಸಿಗೋದು ನಿಮ್ಮ ಪಾರ್ಟಿಗೆ GBA ಎಲೆಕ್ಷನ್ಸಲ್ಲಿ ತುಂಬ ತೊಂದರೆ ಆಗುತ್ತೆ. ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸುಮ್ಮನೆ ಹೇಳೋದಿಲ್ಲ ಕಾಟಾಚಾರಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಣ ನಮಗೆ ಕೊಡಿ, ನಮಗೆ ಎಕ್ಸ್ಟ್ರಾ ಬೇಡ. ಭಾಗ್ಯಲಕ್ಷ್ಮಿ, ಆ ಲಕ್ಷ್ಮಿ, ಈ ಲಕ್ಷ್ಮಿ ಬೇಡ ನಮಗೆ. IMA ಲಕ್ಷ್ಮಿ ಕೊಡ್ರಿ, ಅಷ್ಟೇ ಸಾಕು. ನಮ್ಮ IMA ಹಗರಣದಲ್ಲಿ ಏನು ನಮ್ಮ ದುಡ್ಡು ಹೋಗಿದೆಯೋ ಅದನ್ನು ಕೊಡಿ. ಇವಾಗ ಸಿದ್ದರಾಮಯ್ಯ ಕಾಲದಲ್ಲಿ ಆ್ಯಕ್ಚುಲಿ ಅವ್ರ ಹೆಸರು ಕೂಡ ಇದೆ. ಅವ್ರದ್ದು ಫೋಟೋಗಳು, ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಫೋಟೋ, ಮತ್ತು ಅದು
ಯಾರಪ್ಪ ಅದು ರೋಷನ್ ಬೇಗ್ ಅವರು, ಮತ್ತು ನಿಮ್ಮ ಕುಮಾರಸ್ವಾಮಿ ಅವರು JDSನ ಮುಖಂಡರು ಅವರು, ಮತ್ತು ನಮ್ಮ ತನ್ವೀರ್ ಸೇಠ್ ಮೈಸೂರು ಕಡೆಯಿಂದ, ಇವು ಎಲ್ಲರೂ IMA ಹಗರಣದಲ್ಲಿ ಅವ್ರದ್ದು ತಸ್ವೀರ್ಗಳಿದ್ದಾವೆ, ಫೋಟೋಗಳಿದ್ದಾವೆ, ವಿಡಿಯೋಸ್ಗಳಿದ್ದಾವೆ. ಅವ್ರ ಬಗ್ಗೆ ಏನು ಇದು ತಗೊಳ್ತಾ ಇಲ್ಲ, ಆ್ಯಕ್ಷನ್ಗಳು ತಗೊಳ್ತಾ ಇಲ್ಲ. ಓಕೆ, ಕೋರ್ಟ್ ಅಂತೀರಾ ನೀವು, ಕೋರ್ಟ್ನಲ್ಲೇ ಹೋಗ್ಬಿಟ್ಟು ಅರ್ಜಿ ಹಾಕ್ರಿ. ಅರ್ಜಿ ಹಾಕ್ಬಿಟ್ಟು ಪರ್ಮಿಷನ್ ಕೇಳಿ. ಕೋರ್ಟಲ್ಲಿ ಅರ್ಜಿ ಕೊಟ್ಟರೆ ಡೆಫಿನೆಟ್ ಆಗಿ ಕೋರ್ಟ್ ನಿಮಗೆ ಆದೇಶ ಕೊಡುತ್ತೆ. ಪ್ರಾಪರ್ಟಿ 6 ಸತಿ 7 ಸತಿ 8 ಸತಿ ನಾವು ಆಕ್ಷನಲ್ಲಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಜಡ್ಜ್ಗೆ ನಿಮ್ಮ ಅಡ್ವೊಕೇಟ್, ನಿಮ್ಮ ಲಾಯರ್ಗಳು ಹೇಳಿದ್ವಿ ಕರ್ನಾಟಕ ಸರ್ಕಾರದಿಂದ. ಜಡ್ಜು ಕೂಡ ನಮಗೆ ಒಂದು ನ್ಯಾಯನ ಕೊಡ್ತಾರೆ. ಬಟ್ ಕೇಳೋರು ಯಾರಪ್ಪ? ನಾವು ಕೇಳೋಕ್ಕಾಗತ್ತಾ? ನಾವು ಕೇಳೋದಕ್ಕಾಗೋದಿಲ್ಲ. ಸರ್ಕಾರ ಕೇಳಬೇಕು. ಸರ್ಕಾರ ಏನೋ ಒಂದು ಮಾಡಿ ಆದಷ್ಟು ಬೇಗ ಈ GBA ಎಲೆಕ್ಷನ್ಸು ಶುರುವಾಗೋ ಒಳಗೆ, ಆ ಡೇಟ್ ಬರೋ ಒಳಗೇನೆ ದಯವಿಟ್ಟು ನಮ್ಮ ಹಣ ವಾಪಸ್ ಕೊಡಿ ಅಂತ ಕೇಳ್ಕೋತಾ, ನಮ್ಮ ವೀಕ್ಷಕರಿಗೆ ಒಂದೇ ಮಾತು ಹೇಳ್ತೀನಿ. ನೀವು ನಾನು ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೀನಿ, ಹಿಂದಿ ಮೇ ಬೋಲೋ ಉರ್ದು ಮೇ ಬೋಲೋ ಅಂತ ಹೇಳಿದ್ವಿ, ಅದು ಸರಿ ಆಗೋದಿಲ್ಲ. ನಾವು ಕನ್ನಡಿಗರು, ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, हमें कर्नाटक में पैदा हुए, सो कर्नाटक वाले अगर हमें सरकार से बात करना बोले तो कन्नड़ में बात करना पड़ता. तुमना कन्नड़ नहीं आता का तो कन्नड़ ಗೊತ್ತಿಲ್ಲ ಅಂದರೆ ಕನ್ನಡ ಕಲ್ತ್ಕೊಳ್ಳಿ, ಕನ್ನಡ सीखले को तुम्हारी आवाज़ उठाओ, तुम्हारी क्या डिमांड से पूछो सरकार से. ಈ ಥರ ನೀವು ನನಗೆ ಕನ್ನಡ ಗೊತ್ತಿಲ್ಲ ಅಂತ ಕೂತ್ಕೊಂಡು ಮನೇಲಿ ಕೂತ್ಕೊಂಡಿದ್ರೆ ಆಗೋದಿಲ್ಲ. तुम्हें घर में कन्नड़ नहीं आता, ये नहीं आता, वो नहीं आता. कन्नड़ा सीखना है. कर्नाटक वाले तुम्हें कर्नाटक में पैदा होकर तुम्हें कन्नड़ा नहीं सीखे तो कैसा? तुम्हें भी लोगों जो है जागना है. खाली हमें बातें करे तो कौन किच क्या कि इल्जाम डालಕ್ಕೆ बैठे तो नहीं होता. ಯಾರು ಏನೇನೋ ಹೇಳಿದ್ರೆ ಆಗೋದಿಲ್ಲ. ಇವಾಗ ಎದ್ದೊಳ್ಬೇಕು. GBA ಎಲೆಕ್ಷನ್ಸ್ ಬರ್ತಾ ಇದೆ. ಈ GBA ಎಲೆಕ್ಷನ್ಸ್ ಅಲ್ಲಿ ನಾವು ನಮ್ಮ ಏನೇನಿದೆ ಡಿಮ್ಯಾಂಡ್ಸ್ಗಳು ಮುಂದೆ ಇಡಬೇಕು ಸರ್ಕಾರಕ್ಕೆ. ನಮ್ಮ ಧ್ವನಿ ಎತ್ತಲೇಬೇಕು. ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ಗೋವಿಂದ ಆಗ್ಬಿಡುತ್ತೆ ನಮ್ಮ ಹಣ. ಅಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಕನ್ನಡ ಪಾಡ್ಕಾಸ್ಟ್ ವಿತ್ ಫರ್ಹಾನ್ ರಶೀದ್. ಥ್ಯಾಂಕ್ ಯು.